ಬೆಂಗಳೂರಿನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರ ಸಂವಾದ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನ ಅಪಾರ್ಟ್ಮೆಂಟ್ ನಿರ್ವಹಣೆಗೆ ಹೊಸ ಕಾನೂನು ಜಾರಿ, ಅಪಾರ್ಟ್ಮೆಂಟ್ ಮಾಲೀಕರ ಜೊತೆ ಸಿಎಂ ಡಿಕೆ ಸಂವಾದ. ಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಹೊಸ ಕಾನೂನು. ಅಪಾರ್ಟ್ಮೆಂಟ್ ಮಾಲೀಕರ ಜೊತೆ ಸಿಎಂ ಡಿಕೆ ಶಿವಕುಮಾರ್ ಸಂವಾದ. ಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಅಭಿಪ್ರಾಯ ಸಂಗ್ರಹ. ನೆಹರು ತಾರಾಲಯದಲ್ಲಿ ನಡೀತಾ ಇರುವಂತಹ ಮಹತ್ವದ ಸಂವಾದ ಕಾರ್ಯಕ್ರಮ. ಸಂವಾದದಲ್ಲಿ ಭಾಗಿಯಾಗಿರುವಂತಹ ಪರಮೇಶ್ವರ್ ಮತ್ತು ಕೃಷ್ಣ ಬೈರೇಗೌಡ ಅಪಾರ್ಟ್ಮೆಂಟ್ ಒಕ್ಕೂಟದ ಪ್ರತಿನಿಧಿಗಳ ಜೊತೆ ಚರ್ಚೆ. 2028 ಮುಂದಿಟ್ಟುಕೊಂಡೇ ಈ ಹೊಸ ಕಾನೂನು ತರಬೇಕಾಗಿ ಬರುತ್ತೆ. ಒಂದು ಸ್ವಲ್ಪ ಎಡವಟ್ಟಾದರೂ ಕೂಡ ಎಲೆಕ್ಷನ್ಗೆ ಸಮಸ್ಯೆಗಳಾಗಬಹುದು. ಈ ನಿಯಮಗಳು ಅಪಾರ್ಟ್ಮೆಂಟ್ ನಿರ್ವಹಣೆದಾರರಿಗೆ ಸಮಸ್ಯೆಗಳಾಗಬಹುದಾ, ವರದಾನ ಆಗುತ್ತಾ? ಎಲ್ಲರನ್ನೂ ಕನ್ವಿನ್ಸ್ ಮಾಡುವ ಪ್ರಯತ್ನ. ಮುಖತಃ ಭೇಟಿಯಾಗಿ ಅವ್ರ ಜೊತೆ ಸುದೀರ್ಘ ಚರ್ಚೆ ಮಾಡಿ ನಿರ್ವಹಣೆಯಲ್ಲಿ ಏನಾದರೂ ಬದಲಾವಣೆಗಳು ತರಬೇಕಾ? ಸೊ ಇವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾರ್ಯಕ್ರಮದಿಂದಲೇ ಮಾತನಾಡುವಂತಹ ಆ ಭಾಷಣ ನೋಡ್ಕೊಂಡು ಬರೋಣ. ನೀವು ಹೇಳ್ಬೇಕು, ನೀವು ದಿಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಸೊ ಇಷ್ಟಿದೆ, ನಾನೇನು ಬೇರೆ ಇನ್ನೇನು ಮಾತಾಡೋದಿಲ್ಲ. ಎವ್ರಿಥಿಂಗ್ ಮೈ ಆಫೀಸರ್ಸ್ ಆಲ್ಸೋ ವೆರಿ ಕೇಪಬಲ್ ಆಫೀಸರ್ಸ್ ಆರ್ ದೇರ್. 5 ಕಾರ್ಪೊರೇಷನ್ಸ್ ಮಾಡಿದೀವಿ. ಇನ್ನ ನೆಕ್ಸ್ಟ್ ಪಕ್ಕದಲ್ಲೂ ಕೂಡ ಈ ಏರ್ಪೋರ್ಟ್ ಆದ್ಮೇಲೆ ಕೆಲವು ಏರಿಯಾಗಳಿದೆ, ಕೆಲವು ಎಲೆಕ್ಟ್ರಾನಿಕ್ ಸಿಟಿ ಆದ್ಮೇಲೆ ಇದೆ, ಕೆಲವು ಆ ಕಡೆ ITPL ಆದ್ಮೇಲೆ ಅಲ್ಲೂ ಕೂಡ ಏರಿಯಾ ಇದೆ, ಪಂಚಾಯತ್ ಏರಿಯಾಗಳಿದೆ, ಅಲ್ಲೂ ಅಪಾರ್ಟ್ಮೆಂಟ್ಸ್ ಇದೆ. ಅಲ್ಲೂ ಕೂಡ ಆದಷ್ಟು ನಾವು ಒಂದು ಐ ಆಮ್ ಜಸ್ಟ್ ರೀಲುಕಿಂಗ್ ಇಟ್ ಆನ್ ದಿಸ್, ಹೌ ಐ ಕ್ಯಾನ್ ಸಾರ್ಟ್ ಇಟ್ ಔಟ್. 5 ಇದನ್ನ ಮಾಡಿರೋದು ಅಪಾರ್ಟ್ಮೆಂಟ್, ಇದನ್ನ ಕಾರ್ಪೊರೇಷನ್ ಮಾಡಿರೋದು 5 1 ಸಿಟಿ ವಿತ್ 5 ಅಡ್ಮಿನಿಸ್ಟ್ರೇಷನ್ ಅನುಕೂಲ ಆಗ್ಲಿ, ಸಮಸ್ಯೆಗಳ ಬಗ್ಗೆ ಇರಲಿ, ನೀವು ಕಾಂಟ್ಯಾಕ್ಟ್ ಮಾಡ್ಲಿ. ಆಲ್ ದಿಸ್ ಡೇ ತುಷಾರ್ ಓನ್ಲಿ ವಾಸ್ ಹ್ಯಾಂಡ್ಲಿಂಗ್ ದಿ ಎಂಟೈರ್ ಬೆಂಗಳೂರು ಸಿಟಿ. ನಾವು ದೇ ಆರ್ ಸಚ್ 5 ಕಾರ್ಪೊರೇಷನ್ಸ್. ಸೊ ಎಲ್ಲ ವಿಚಾರದಲ್ಲೂ ಕೂಡ ನಾವು ಡಿಸೆಂಟ್ರಲೈಸ್ ಮಾಡಿ ನಿಮ್ಮ ಹತ್ರಕ್ಕೆ ಸರ್ಕಾರ ಇರಬೇಕು. ಇಟ್ ಈಸ್ ಯುವರ್ ವಾಯ್ಸ್, ದಿ ಗವರ್ಮೆಂಟ್ ವಾಯ್ಸ್. That is what my this one. And we work as a team Karnataka. It is not DK Shivakumar alone. It is the entire team Karnataka. Team Karnataka means you all also are the team of Karnataka. We want you to be a part of this one. We will any discussion, any criticism also we welcome. I don't mind criticism. In some criticism also some good things are there. ಒಳ್ಳೊಳ್ಳೆ ವಿಚಾರಗಳು ಬರ್ತದೆ. ಅದಕ್ಕೆ ನಾನು ನಮ್ಮ ಪಕ್ಷದ ಅಧ್ಯಕ್ಷರು ಕೂಡ ನಿನ್ನೆ ನಾವೆಲ್ಲ ಕೂತ್ಕೊಂಡು ನಮ್ಮ ಜಾರ್ಜ್ ಅವರು ವೆರಿ ಸೀನಿಯರ್ ಲೀಡರ್, ವಿ ಆಲ್ ಸ್ಯಾಟ್ ಅಂಡ್ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ಆಲ್ ಯುವರ್ ಪ್ರಾಬ್ಲಮ್ಸ್, ಹೌ ವಿ ಕ್ಯಾನ್ ಹೆಲ್ಪ್ ಯು ಔಟ್ ಅಂತ ಹೇಳಿ. ಎನಿ ಮೈನ್ಯೂಟ್ ಥಿಂಗ್, ಬಟ್ ಏನಪ್ಪ ಏನ್ ಮಾಡಿದ್ರು ಕೂಡ ವಿ ಶುಡ್ ಬಿ ವಿತ್ ಇನ್ ದಿ ಲಾ, ಬಿಕಾಸ್ ಲಿಟಿಗೇಷನ್ ಇನ್ ದಿ ಕೋರ್ಟ್ಸ್ ಎವ್ರಿ ಒನ್ ವಿಲ್ ಟೇಕ್ ಅಪ್ ಟು ದಿ ಕೋರ್ಟ್. ವೆರಿ ಸ್ಮಾಲ್ ಫೆಲೋ, ಎಸ್ಪೆಷಲಿ ಮಂಗಳೂರು ಕಡೆ ಅಂತ ದೇವರೇ ಕಾಪಾಡಬೇಕು. ಮಂಗಳೂರವರು ಬೆಳಗ್ಗೆ ಎದ್ರೆ ಅರ್ಜಿ ಹಾಕೊಂಡು ಬರ್ತಾನೆ ಇರ್ತಾರೆ, ಕೋರ್ಟ್ಗೆ ಹಾಕ್ತಾನೆ ಇರ್ತಾರೆ. ಎಲ್ಲ ಕೋರ್ಟ್ಗಳು, ಕೋರ್ಟ್ ಅಲ್ಲದು ಲಾಯರ್ಗಳು ಬೇಕಲ್ಲ ಏನಾರು ಒಂದು. ನಾನ್ ನಿಮ್ಗೆ ಯಾಕೆ ಗೆದ್ಕೊಳ್ಬಿಡ್ತೀನಿ ಅಂತ ಹೇಳ್ತಾರೆ. ನಾನು ಏನೋ ಇರ್ಲಿ ಅಂತೇಳಿ ಈ ಕಸದ ವಿಚಾರ ರೆಗ್ಯುಲೇಟ್ ಮಾಡ್ಬೇಕಂತ ಹೋದ್ರು. ಅಯ್ಯೋ ನನಗೆ ನಮ್ಮ ಅಶೋಕಣ್ಣ ಹೇಳ್ತಾ ಇದ್ದ 10,000 ಕೋಟಿ ರೂಪಾಯಿ ಹೊಡಿತಾ ಇದ್ದಾರೆ ಅಂತ. ಇನ್ನ ಲಾರಿನೂ ಶುರು ಆಗಿಲ್ಲ, ಕೆಲಸನೂ ಶುರು ಆಗಿಲ್ಲ, ಏನಿಲ್ಲ. 10 ವರ್ಷದಿಂದ ಕಾಂಟ್ರಾಕ್ಟ್ ಕೊಡಕ್ಕಾಗಿಲ್ಲ. 10,000 ಕೋಟಿಗೆ ಈ ರೂಮು ಸಾಲಲ್ಲ, ಇನ್ನ ಜಾಸ್ತಿ ಬೇಕಾಗ್ತದೆ. ಇರ್ಲಿ ಪಾಪ ಅವ್ನಿಗೆ ಏನೋ ಅವ್ರ ಪಾರ್ಟಿಲೆಲ್ಲ ಹೇಳಿರ್ತಾರೆ, ಅವ್ರು ಹೇಳಿದಾರೆ ಬಿಡಿ, ಅದಕ್ಕೆ ನಾನು ಬೇಜಾರ್ ಮಾಡ್ಕೊಳಲ್ಲ. ನಾನು ಹೇಳೋದು ಅಲಿಗೇಷನ್ಸ್ ಬೇಕಾದಷ್ಟೆಲ್ಲ ಮಾಡ್ತಾ ಇರ್ತಾರೆ ನಮ್ಮೆಲ್ಲ, ಅದಕ್ಕೆಲ್ಲ ನಾವು ತಲೆ ಕೆಡ್ಸ್ಕೊಳಕ. ನಮ್ಗೆ ಒಳ್ಳೇದ ಏನಾಗ್ಬೇಕು ಅದ್ ಮಾಡ್ತೀವಿ. ಸೊ ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಾವು ಆದಷ್ಟು ಟ್ರಾನ್ಸ್ಫರ್, ಯಾಕೆಂದ್ರೆ ಬಹಳ ವರ್ಷದಿಂದ ಇತ್ತು. ಏನ್ ಮಾಡ್ತೀರಿ, ಪಾಪ್ಯುಲೇಷನ್ ನಾನು ಹೇಳ್ದಂಗೆ ಈಗ ಹಿಂದೆ ಇದ್ದಾಗ 70 ಲಕ್ಷ ಇತ್ತು, ನಾನು UD ಮಿನಿಸ್ಟರ್ ಇದ್ದಾಗ. ಈಗ ಆಲ್ಮೋಸ್ಟ್ 1,40,40,00,000 ಇದೆ. 1,35,00,000 ವೆಹಿಕಲ್ಸ್ ಇದೆ. ಸೇಮ್ ರೋಡ್, ಹೌ ಟು ಡೂ ಇಟ್, ಯು ಪ್ಲೀಸ್ ಟೆಲ್ ಮಿ. ಯಾವ್ದೋ ನಿಮ್ ಬಿಲ್ಡಿಂಗ್ ಹೊಡೆದಾಕಲ್ಲ, ಎಲ್ಲ ಪ್ರಾಪರ್ಟಿ ವ್ಯಾಲ್ಯೂ ರೋಡ್ ಪಕ್ಕ ಎಲ್ಲ 10,000 20,000 ಆಗಿದೆ. ಡಬಲ್ ಕೊಡ್ಬೇಕು. ಎಲ್ಲಿ ಯಾವ ಸರ್ಕಾರ ದುಡ್ಡು ಕೊಡಕ್ಕಾಗ್ತದೆ? ಹೌ ಇಟ್ ಇಸ್ ಪಾಸಿಬಲ್? ಆಫ್ಟರ್ ಐ ಟುಕ್ ಓವರ್ ಆಫ್ ದ ಬ್ಯಾಂಗ್ಳೂರ್ ಸಿಟಿ with the cooperation of Mr. Siddaramaiah being the finance minister, almost 1,50,000 crores of work we have taken in all departments connect to Bangalore city. ಈಗೇನೆ ಒಂದೇ ದಿನಕ್ಕೆ ಅದಾಗಲ್ಲ. It takes 3, 4, 5 years. It will not be done overnight. Is not be done. ಈಗ ಬರೀ ರೋಡ್ ನ ಮುಚ್ಚಾಕಕ್ಕೆ, ರೋಡ್ ಗುಂಡಿ ಮುಚ್ಚಕ್ಕೆ ಮತ್ತೊಂದಕ್ಕೆ ಆಲ್ಮೋಸ್ಟ್ 4,000 crores. 4,000 crores we have given. ಎಲ್ಲ ಪಕ್ಕ ಗಲ್ಲಿ ಪಲ್ಲಿಲೆಲ್ಲ ಮುಚ್ಚಿ ಅಂತ ಹೇಳಿ ಎಲ್ಲ ವೈಟ್ ಟ್ಯಾಪಿಂಗ್ ಎಲ್ಲ ಮಾಡಿ ನಾವು ಅದನ್ನ ಅಂಡರ್ಗ್ರೌಂಡ್ ಕೇಬಲ್ ಹಾಕಕ್ಕೆ ಒಂದು ಜಾಗ ಕೊಟ್ಟಿದೀವಿ. ಯಾವನು ಕೇಬಲ್ ಹಾಕ್ತಾ ಇಲ್ಲ. ನೀವು ನೋಡಿದೀರಾ ಆ ರೋಡ್ಗಳಲ್ಲಿ
ಹ್ಯಾಂಗ್ರಿ ಹಿಂಗೆಲ್ಲ ಇದನ್ನ ಈ ನಮ್ಮ ಈ ತರ ಬಂದ್ಬಿಡ್ತಾವೆ ಎಲ್ಲ ಕಂಪ್ಲೀಟ್ ಎಲ್ಲ. ಅದನ್ನೆಲ್ಲ ಕಟ್ ಮಾಡೋಣ ಅಂದ್ರೆ ಟಿವಿ ಅವರೆಲ್ಲ ತಿರ್ಗಾ ನನ್ನ ಮೇಲೆ ಬಿರುದ್ದ ಬಿದ್ದ್ಬಿಡ್ತಾರೆ. ಜಾರ್ಜ್ ಅವ್ರು ನೋಡ್ತಾ ಇರ್ತಾರೆ ಎಲ್ಲ ಟಿವಿಗೆಲ್ಲ ಅಡ್ಜಸ್ಟ್ಮೆಂಟ್ ಇದೆಯಲ್ಲ ಅವ್ರದೆಲ್ಲ, ಆ ಟಿವಿ ಇದು ಕೇಬಲ್ ಅವರು ನಮ್ಗೆ ಕಡಿಮೆ ಆಗೋಯ್ತು ಅಂತ ಅವ್ರು ಮಾಡ್ತಾರೆ. ನೋಡಿದ್ರೆ ಏನು ಒಳ್ಳೆ ಸರ ಒಳ್ಳೆ ಕೆಳಗಡೆ ಇದೇ ಜಾಗ ಅವ್ರಿಗೆ ಹಾಕೊಂಡು ಹೋಗಿ ಕೆಳಗಡೆ ಅವಕಾಶ ಮಾಡಿ ಕೊಟ್ಟಿದೀವಿ, ದುಡ್ಡು ಒಬ್ರು ಕಟ್ಟಲ್ಲ. ಎಲ್ಲರಿಗೂ ಫೈಬರ್ ಏನಾದ್ರು ಕಟ್ ಮಾಡೋಣ ಅಂದ್ರೆ ಆಪ್ಟಿಕಲ್ ಫೈಬರ್ ಇಂಟರ್ನೆಟ್ ಪ್ರಾಬ್ಲಮ್ ಆಗ್ತದೆ. ನಮ್ ಕಷ್ಟ ಒಂದೊಂದ್ ತರ ಅಲ್ಲ, ವಿ ಹ್ಯಾವ್ ಲಾಟ್ ಆಫ್ ಇಶ್ಯೂಸ್. ಒಂದ್ಸತಿ ನಾ ಟ್ರೈ ಮಾಡಿದೆ, ಇವರು ಸಿದ್ದರಾಮಯ್ಯ ಗೌರ್ಮೆಂಟ್ ಅಲ್ಲಿ ಹಿಂದೆ ಪವರ್ ಮಿನಿಸ್ಟರ್ ಇದ್ದಾಗ ಏನೆಲ್ಲ ಟಿವಿಯವ್ರು ಬಂದು ನನ್ನ ಮೇಲೆ ಬಿದ್ರು ಅಂತ ದಿನ ನನ್ನ ಮೇಲೆ ಏನೇನ್ ಬೇಕು ಎಲ್ಲ ಶುರು ಮಾಡ್ಬಿಟ್ರು. ಆಮೇಲೆ ಸಿದ್ದರಾಮಯ್ಯ ಓದಿ ಬಿಟ್ಬಿಡು ಡಿಕೆ ಅಂತ ಹೇಳಿದ್ರು. ಈಗ ಬೇರೆ ಬೇರೆ ಇಶ್ಯೂಸ್ ಬಂದಿದೆ ನ್ಯಾಷನಲ್ ಲೆವೆಲ್ ಅಲ್ಲೂ. BSNL ಅವರು ಕೂಡ ದೇ ಹ್ಯಾವ್ ಕಮ್ ಔಟ್ ವಿತ್ ಎ ಪಾಲಿಸಿ. ರೀಸೆಂಟ್ಲಿ ನನಗೆ BSNL ಸೆಂಟ್ರಲ್ ಮಿನಿಸ್ಟರ್ ಕೂಡ ನನ್ನ ಹತ್ರ ಮಾತಾಡಿದ್ರು. ಐ ವಿಲ್ ಕಮ್ ಔಟ್ ವಿತ್ ದಟ್. ಪ್ಲೀಸ್ ಬಿ ಪಾಸಿಟಿವ್. ಆಮೇಲೆ ಇಶ್ಯೂಸ್ ಅಂತೂ ಇದ್ದೇ ಇರ್ತದೆ, ಯಾವುದು ಒಂದೇ ದಿನ ನಿಮ್ ಪ್ರಾಬ್ಲಮ್ ಸಾರ್ಟ್ ಔಟ್ ಆಗಲ್ಲ. ಏನೇ ಸಂದರ್ಭ ಬಂದು ಇದ್ರಲ್ಲಿ ಏನಾದ್ರು ತಪ್ಪುಗಳಿತ್ತು ಅಂದ್ರೂ ಬೇಕಾದ್ರೆ ವಿಲ್ ರೆಕ್ಟಿಫೈ ಇಟ್. ದೇರ್ ಇಸ್ ನಥಿಂಗ್ ಹಾರ್ಡ್ ಅಂಡ್ ಫಾಸ್ಟ್ ರೂಲ್ಸ್. ಗವರ್ಮೆಂಟ್ ಜನ ನೀವು ನಮ್ಗೆ ಅಧಿಕಾರ ಕೊಟ್ಟಿದ್ದೀರಿ, ಮಾಡಕ್ ಹೋಗೋಣ. ಬಟ್ ಆದಷ್ಟು ಮ್ಯಾಕ್ಸಿಮಮ್ ಮಾಡಕ್ ಹೋಗೋಣ. ಈ ರೀಡೆವಲಪ್ಮೆಂಟ್ ವಿಚಾರದಲ್ಲಿ ಕೂಡ ಇಶ್ಯೂಸ್ ಇದೆ, ಹಳೆ ಮನೆಗಳಿದೆ, ಕೆಲವು ಸರಿಯಾಗಿ ಸ್ಟ್ರಕ್ಚರ್ ಗಳನ್ನ ಕ್ರಿಯೇಟ್ ಮಾಡಿಲ್ಲ, ಬಿಡೋಗೋದು ಮಾಡೋದು, ತಿರ್ಗಾವು ಡಬಲ್ ಇದನ್ ಮಾಡೋದು. ಕೆಲವರೆಲ್ಲ ಅದರಲ್ಲಿ ಕಂಬಿ ಹಾಕೋದ್ರಲ್ಲಿ ದುಡ್ಡು ಉಳ್ಸಕ್ ಹೊಂಟೋಯ್ತಾರೆ. ಈ ಕಾಂಟ್ರಾಕ್ಟರ್ಗಳು ಎಲ್ಲ ಕಳ್ರು ಯಾರಿಗೂ ಕೊಟ್ಬಿಟ್ಟಿರ್ತಾರೆ, ಯಾರು ದೊಡ್ಡವ್ರು ನೋಡ್ಕೊಳಕ್ ಹೋಗಲ್ಲ. ಇಷ್ಟು ಸ್ಟ್ರಕ್ಚರ್ ಇಂಜಿನಿಯರಿಂಗ್ ಇರ್ಲಿಲ್ಲ. ಕೆಲವರು ಮೇಜರ್ ಬಿಗ್ ಡೆವಲಪರ್ಸ್ ಆರ್ ಡೂಯಿಂಗ್ ಎ ಗುಡ್ ಜಾಬ್, ಐ ಡೋಂಟ್ ಟೆಲ್ ನೋ, ಇರತ್ತೆಲ್ಲ ಮಾಡ್ತಾರೆ. ಬಟ್ ಮೇಂಟೆನೆನ್ಸ್ ವಿಚಾರದಲ್ಲಿ ಅದರೆಲ್ಲ ಕೂಡ ಮುಂದಕ್ಕೆ ಮಾಡಿದ್ವಿ. ಇನ್ಕ್ಲೂಡಿಂಗ್ ಬಡವರಿಗೆ ಪ್ಲಾನ್ ತಗೊಳ್ಳೋರಿಗೆ 50-80 ವರೆಗೂ ಕೂಡ ಯಾರು ಬಂದು ಅಧಿಕಾರಿಗಳು ಬಂದು ಮನೆ ಬಾಗಿಲಿಗೆ ಬಂದು ನೀವೆಲ್ಲ ಲಂಚ ಕೊಡಬಾರ್ದು ಅನ್ನೋ ದೃಷ್ಟಿಯಿಂದ ನೀವೇ ಇಂಜಿನಿಯರ್ಸ್ ಇಟ್ಕೊಂಡು, ನೀವೇ ಆರ್ಕಿಟೆಕ್ಟ್ ಇಟ್ಕೊಂಡು, ನೀವೇ ಪ್ಲಾನ್ ತಗೊಂಡು, ನೀವೇ ಸರ್ಟಿಫಿಕೇಟ್ ಮಾಡ್ಕೊಂಡು, ನೀವೇ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಕೊಡುವಂತದ್ದು ಕೂಡ ನಾವು ಮಾಡಿದೀವಿ. 50-80 ವರೆಗೂ ವಿ ಹ್ಯಾವ್ ಪರ್ಮಿಟೆಡ್. ದಿಸ್ ಒನ್. ಈ ಆರ್ಕಿಟೆಕ್ಟ್ಸ್ ಆಡಿಟರ್ಸ್ ಸಪ್ಲೈ ಇದ್ ಮಾಡ್ತಾರಲ್ಲ, ದೇ ವಿಲ್ ಪ್ರೆಸೆಂಟ್ ದೇರ್ ಚಾರ್ಟೆಡ್ ಇದು ಅಕೌಂಟೆಂಟ್ಸ್ ಏನೋ ಕೂಡ CAಗಳು. ಹಂಗೆ ನಾವು ಆಡಿಟರ್ಸ್ ಇದು ಆರ್ಕಿಟೆಕ್ಟ್ಸ್ ಕೂಡ ಮತ್ತು ಪ್ಯಾನಲ್ಡ್ ಇಂಜಿನಿಯರ್ಸ್ ಕೂಡ ಮಾಡಿದೀವಿ. ಈಗಾಗಲೇ ಸುಮಾರು 16,000 ಜನ ಆ ರೀತಿ ಪ್ಲಾನ್ಗಳು ಕೂಡ ತಗೊಂಡಿದ್ದಾರೆ. ಮುಂದಕ್ಕೆ ನಾನು ಬೆಂಗಳೂರಲ್ಲಿ ನಮ್ಮ BDA ಚೇರ್ಮನ್ ಹೇಳಿದ್ದೀನಿ, ಲೆಟ್ ಅಸ್ ಸ್ಟಾಪ್ ದಿಸ್ ಸ್ಮಾಲ್ ಸೈಟ್ಸ್, ಲೆಟ್ ಅಸ್ ಗೋ ಓನ್ಲಿ ಹೈ ರೈಸ್. ರೋಡ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಮಾಡೋಣ ನಾವು. ಮುಂದಕ್ಕೆ ಏನೇ ಬೆಂಗಳೂರಲ್ಲಿ ಏನೇ ಲೇಔಟ್ ಬಗ್ಗೆ ಯೋಚನೆ ಮಾಡಿದ್ರೆ ವಿಲ್ ಥಿಂಕ್ ಆನ್ ಹೈ ರೈಸ್, ಸೊ ದಟ್ ದಿ ರೋಡ್ಸ್ ವಿಲ್ ಬಿ ಲಿಟಲ್ ಬಿಟ್ ಬಿಗರ್. ಸ್ಮಾಲ್ ಸ್ಲೈಟ್ ಮಾಡಿ ಸ್ಲಮ್ಸ್ ನ ಕ್ರಿಯೇಟ್ ಮಾಡೋದಕ್ಕೆ ಆದಷ್ಟು ಕಡಿಮೆ ಮಾಡಬೇಕು ಅಂತೇಳಿ. ಯು ಶುಡ್ ನಾಟ್ ನೋ. 2004 5 6 ಒಂದು ನೋಟಿಫಿಕೇಶನ್ ಮಾಡಿದ್ರು, ಫೆರಿಫೆರಲ್ ರಿಂಗ್ ರೋಡ್ ಅಂತ. ಇವತ್ತರೆಗೂ ಇದನ್ನ ಮಾಡಕ್ ಹೋಗಿಲ್ಲ. ಅವ್ರು ನಿಲ್ಸ್ಬಿಟ್ರು. ಹೆಂಗ್ ಬರಕ್ ಆಗ್ತದೆ, ಬ್ಯಾಂಗ್ಳೂರ್ಗೆ ಎಷ್ಟು ಇದಾಗ್ತಾ ಇದೆ. ಅದಕ್ಕೆ ದೊಡ್ಡ ಡಿಸಿಷನ್ ತಗೊಂಡು ಬ್ಯಾಂಗ್ಳೂರ್ಗೆ 136 2 ಕಿಲೋಮೀಟರ್ ಫೆರಿಫೆರಲ್ ರಿಂಗ್ ರೋಡ್ ನ ಬೆಂಗಳೂರು ಬಿಸಿನೆಸ್ ಕಾರಿಡಾರ್ ಅಂತ ಹೇಳಿ ನಮ್ಮ ಅತೀಕ್ ಅವ್ರನ್ನ ಫೈನಾನ್ಸ್ ಸೆಕ್ರೆಟರಿ ಅವ್ರನ್ನ ಚೇರ್ಮನ್ ಮಾಡಿ ಅದಕ್ಕೆ ಐ ಆಮ್ ಟೇಕಿಂಗ್ ಅಪ್ ದಿಸ್ ಬಿಗ್ ಟಾಸ್ಕ್. ಕೆಲವ್ರಿಗೆ ಇಲ್ಲಿ ಯಾರು ರೈತರಿಲ್ಲ, ಬಟ್ ಸ್ಟಿಲ್ ರೈತರಲ್ಲಿ ಬೇಕಾದಷ್ಟು ಮಾಡ್ತಾರೆ. ಬಟ್ ಅವ್ರು ಕೊಡ್ತಾ ಇರೋಂತ ಕಾಂಪನ್ಸೇಷನ್ ಇಲ್ಲ, ಇಡೀ ದೇಶದಲ್ಲಿ ಎಲ್ಲೂ ಇಲ್ಲ. It is costing about almost 26,000 crores for 67 kilometers. ತಿರ್ಗಾ ಇನ್ನ ಇದಕ್ಕೆ ಏನೇನ್ ಮಾಡ್ತಾರೆ, 35% ಅವ್ರಿಗೆ ಕಮರ್ಷಿಯಲ್ ಕೊಡ್ತಾ ಇದ್ದೀನಿ, ಇಲ್ಲ 40% ರೆಸಿಡೆನ್ಸ್ ಕೊಡ್ತಾರೆ. ಬಾಂಬೆಲ್ ಕೊಡ್ತಾ ಇರೋದು ಬರೀ 22%. ಬಾಂಬೆಲ್ ಬರೀ ಕೊಡ್ತಾ ಇರೋದು ಬರೀ 22,000% ಮಾತ್ರ. ನಾವು ಅವ್ರಿಗೆ 40 to 50% ವರೆಗೂ ನಾವು ಕೊಡ್ತಾ ಇದೀವಿ. ಇದನ್ನ 40% ವರೆಗೂ ನಾವು ಕೊಡ್ತಾ ಇದೀವಿ. ಸೊ ಇಷ್ಟೆಲ್ಲ ಇದೆ, ಬೇರೆ ಬೇರೆ ವಿಚಾರ ಇದೆ. ನಾನು ಬೇರೆ